ಒನ್ ಟೈಮ್ ಸೆಟಲ್ಮೆಂಟ್ಗೆ 15 ದಿನ ಗಡುವು ನೀಡುತ್ತಿದ್ದು ಇದಕ್ಕೆ ಬ್ಯಾಂಕಿನವರು ಒಪ್ಪದೇ ಇದ್ದರೆ ಬ್ಯಾಂಕಿನ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬುಳ್ಳಾಪುರ ಹನುಮಂತಪ್ಪ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಯಕೊಂಡ ಹೋಬಳಿಯ ಈಚಘಟ್ಟ ಗ್ರಾಮದ ರೇವಣಸಿದ್ದಪ್ಪ ಎಂಬುವವರು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನಲ್ಲಿ 2005ರಲ್ಲಿ 1.35 ಲಕ್ಷ ಸಾಲ ಪಡೆದಿದ್ದು ಇದೀಗ 4.59 ಲಕ್ಷ ಪಾವತಿಸುವಂತೆ ಬ್ಯಾಂಕಿನವರು ರೇವಣಸಿದ್ದಪ್ಪನವರಿಗೆ ನೋಟಿಸ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕೋರ್ಟಿನಲ್ಲಿ ದಾವೆ ಹೂಡಿದ್ದಾರೆ. ರೇವಣಸಿದ್ದಪ್ಪ ಅವಿದ್ಯಾವಂತನಾಗಿದ್ದು ಆತನಿಂದ ಒನ್ ಟೈಮ್ ಸೆಟಲ್ಮೆಂಟ್ ಆಗಿ ಅಸಲು ಕಟ್ಟಿಸಲು ಸಿದ್ಧರಿದ್ದು ಬ್ಯಾಂಕ್ನವರು ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಮಾಡಿಕೊಡಬೇಕು. ಅಷ್ಟೇ ಅಲ್ಲದೆ ರೈತನ ವಿರುದ್ಧ ಕೋರ್ಟಿನಲ್ಲಿ ಹಾಕಿರುವ ದಾವೆಯನ್ನು ಹಿಂಪಡೆಯಬೇಕೆಂದು ರೈತರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ತೋಪೇನಹಳ್ಳಿ ರಾಜಪ್ಪ, ಈಚಘಟ್ಟ ಉದಯ್ ಕುಮಾರ್, ಕರಿಬಸಪ್ಪ, ಮಂಜುಳಾ, ಪರಮೇಶಪ್ಪ, ಹನುಮಂತಪ್ಪ ಸೇರಿದಂತೆ ಮತ್ತಿತರರಿದ್ದರು. ಸುಮಾರು ವರ್ಷಗಳ ಹಿಂದೆ 1,25,000 ಸಾಲ ಪಡೆದಿದ್ರು. 1.35 ಸಾಲ ಪಡೆದಿದ್ರು. 1.35 ಸಾಲ ಪಡೆದ ನಂತರ ಅವರು ಅಗ್ದಿ ಸಣ್ಣ ರೈತರು ಅಂದರೆ 1 ಎಕರೆ ಜಮೀನ್ದಾರು, 1 ಎಕರೆ ಕೇವಲ ಮೆಕ್ಕೆಜೋಳ ಬೆಳೆದ್ರೂ ಅವರು ಮಂತ್ಯಾನ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಕಷ್ಟ ಪರಿಸ್ಥಿತಿ. ಆ 1 ಎಕರೆ ಮೆಕ್ಕೆಜೋಳದಲ್ಲಿ ಅವರ ಸಾಲ ತೀರಿಸ್ಲಿಕ್ಕಾಗಲಿಲ್ಲ. ಇವತ್ತು ಸರ್ಕಾರದ ಬಡ್ಡಿ ಮನ್ನಾ ಸಾಲ ಮನ್ನಾ ಬಂದರೂ ಎಷ್ಟೋ ಸಲ ಇವರು ತಗೊಂಡಿಂದ ಈಚೆಗೆ ಸಾಲ ಮನ್ನಾ ಬಡ್ಡಿ ಮನ್ನಾ ಆಗಿದ್ದಾವೆ ಸರ್ಕಾರದಿಂದ. ಕೇಂದ್ರ ಸರ್ಕಾರದ್ದು ಆಗೈತಿ, ರಾಜ್ಯ ಸರ್ಕಾರದ್ದು. ಇವ್ರದ್ದು ಯಾಕೆ 1 ಎಕರೆ ಜಮೀನ್ದಾರ ಸಾಲ ಮನ್ನಾ ಆಗಿಲ್ಲ ಅನ್ನೋದು ನನಗೆ ಬ್ಯಾಂಕ್ನವ್ರ ಮೇಲೆ ಡೌಟು ಒಂದು. ಆದರೆ ಈಚೆಗೆ ಈತಗೇನೋ ರೇವಣಸಿದ್ದಪ್ಪ ತಂದೆ ಸಿದ್ದಪ್ಪ ಕಿರುಕುಳ ಕೊಡೋಕ್ಕೆ ತಯಾರು ಮಾಡಿದರು. ಆವಾಗ ಕರಿಬಸಪ್ಪ ನನ್ನ ಗಮನಕ್ಕೆ ತಂದರು, PLD ಬ್ಯಾಂಕ್ ಅಧಿಕಾರಿಗಳು ಭಾಳ ನಮಗೆ ಕಿರುಕುಳ ಕೊಡ್ತಾರೆ, ನಮ್ಮ ಮನೆ ಹತ್ರ ಬಂದು ವಯಸ್ಸಾದ ತಂದೆ ತಾಯಿ ಆರೋಗ್ಯ ಅವರು ಕಿರುಕುಳ ಕೊಡೋಕತ್ತಿಂದೆ ಆರೋಗ್ಯನ ಸರಿ ಇಲ್ಲದ ನೆಲ ಕಟ್ಟಿದ್ದಾರೆ. ಇವತ್ತು ಅವ್ರನ್ನ ಆಸ್ಪತ್ರೆಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಹಂಗಾಗಿ ಅಧ್ಯಕ್ಷರಿಗೆ ಏನು ಮಾಡಬೇಕು ಅಂದಾಗ ನಾನೇ ನೇರವಾಗಿ PLD ಬ್ಯಾಂಕಿಗೆ ಹೋಗಿ ಈಗ 3 ತಿಂಗಳ ಕೆಳಗೆ ಲೆಟ್ರೇಟ್ ಮೇಲೆ ಟೈಪ್ ಮಾಡಿಸಿ ಯಾವ ಆಧಾರದ ಮೇಲೆ ಏನು ನೀವು ಯಾವ ಬೆಳೆಗೆ ಸಾಲ ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ, ಅದ್ರ ಏನೇನು ನಿಮ್ಮ ಹತ್ರ ದಾಖಲೆ ಇದಾವೆ ಆ ಕಡತಗಳು ಕೊಡ್ರಿ. ಇಲ್ಲ ನೀವು ಅವು ಯಾವ ಕಡತ ಕೊಡೋಕ್ಕಾಗದಿದ್ರು ಒಂದು ಟೈಮ್ ಸೆಟ್ಲ್ಮೆಂಟಿಗೆ ಕರೀರಿ. ಕರಿಬಸಪ್ಪರ ಕೈಲಿ ಕಟ್ಟೋಕ್ಕಾಗದೇ ಇದ್ರು ಅವ್ರ ಸಂಬಂಧಿಕರ ಹತ್ರ ಎಲ್ಲರ ಹತ್ರನೂ ಅದಕ್ಕೆ ಸ್ವಲ್ಪ ನಾನು ದೇಣಿಗೆ ಹಣ ಇಸ್ಕೊಂಬಂದು ಅವ್ರ ಬಂಧುಗಳ ಹತ್ರ ಈ ಸಾಲನ ತಿರುವಳಿ ಮಾಡಿಸ್ತೀನಿ, ಕಿರುಕುಳ ಕೊಡಬೇಡಿ ಅಂತ ಒತ್ತಾಯ ಏರಿ ಲೆಟರ್ ಮೇಲೆ 3 ತಿಂಗಳ ಕೆಳಗೆ ನಾನು ಕೊಟ್ಟಿದ್ದೀನಿ. ಇದುವರೆಗೂ ಆ PLD ಬ್ಯಾಂಕ್ನವರು ಯಾವುದೇ ಕಾರಣಕ್ಕೂ ನಮ್ಮ ಫೋನ್ ನಂಬರ್ ಲೆಟರ್ ಮೇಲಿದ್ರೂ ಫೋನ್ ಮಾಡಿಲ್ಲ, ಒನ್ ಟೈಮ್ ಸೆಟ್ಲ್ಮೆಂಟ್ಗೂ ಬಂದಿಲ್ಲ, ಕಿರುಕುಳ ಕೊಡೋದು ಮಾತ್ರ ಬಿಟ್ಟಿಲ್ಲ. ಮತ್ತು ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ನ್ಯಾಯಾಲಯದಾಗ ಹಾಕಿ ಇವ್ರಿಗೆ ಭಾಳ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ. ನಾನು ಹೇಳಿದ್ದೀನಿ, ನೀವು ದಯಮಾಡಿ 1 ಎಕರೆ ಜಮೀನ್ದಾರ ನ್ಯಾಯಾಲಯಕ್ಕೆ ಹಾಕಿ ಇವರು ಆತ್ಮಹತ್ಯೆ ಮಾಡ್ಕೊಳೋ ಸ್ಥಿತಿಗೆ ಹೋಗಿದ್ದಾರೆ. ಈ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದಾವಣಗೆರೆ ಕರ್ನಾಟಕ ರಾಜ್ಯ ರೈತ ಸಂಘ ಒಬ್ಬ ರೈತನೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಮ್ಮ ಗಮನಕ್ಕೆ ಬಂದಿದ್ದು ಬಿಡೋದಿಲ್ಲ. ನೀವೇನಾದರೂ ಒಂದು ಟೈಮ್ ಸೆಟ್ಲ್ಮೆಂಟ್ ಬರದೇ ಇದ್ದರೆ ನಾವು ಹಂತವಾದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅದನ್ನೇ ಘೋಷಣೆ ಮಾಡಲಿಕ್ಕೆ ಬಂದಿರೋದು. ಇನ್ನು 15 ದಿನ ಅವ್ರಿಗೆ ಗಡುವು ಕೊಡ್ತೀವಿ.